ನಮಸ್ಕಾರ. ನಾನಿವತ್ತು ರಾಗಿ ಹಸಿಟ್ಟಿಗೋಸ್ಕರ ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ರಾಗಿನ ಒಣಗಾಕ್ತಾ ಇದ್ದೀನಿ. ನಮ್ಮ ಮನೇಲಿ ರಾಗಿ ಹಸಿಟ್ಟು ಖಾಲಿಯಾಗಿತ್ತು. ಯೂಶ್ವಲಿ ಏನು ಮಾಡ್ತಾರೆ ಹಳ್ಳಿ ಕಡೆ ಅಂತ ಅಂದರೆ, ಒಂದು ಸಲ ಅವರು ಹಸಿಟ್ಟನ್ನ ಮಾಡಿಸ್ಕೊಂಡ್ರೆ ಅಟ್ಲೀಸ್ಟ್ ಅದು 2 ರಿಂದ 3 ತಿಂಗಳಾದರೂ ಬರಲೇಬೇಕು. ಹಾಗೇ ಜಾಸ್ತಿ ಕ್ವಾಂಟಿಟಿಯಲ್ಲೇ ಅವರು ಯಾವಾಗಲೂ ಹಸಿಟ್ಟು ಮಾಡಿಸ್ಕೊಳ್ತಾರೆ. ಹಾಗೆಯೇ ನಾವೂ ಒಂದು ಸತಿ ನಾವು ರಾಗಿ ಹಸಿಟ್ಟು ಮಾಡಿಸ್ಕೊತಿದ್ದೀವಿ ಅಂತಂದರೆ 2 ರಿಂದ 3 ತಿಂಗಳು ಬರಬೇಕು. ಹಾಗೆ ಅದಕ್ಕೆ ನಾನು ಇಲ್ಲಿ ರಾಗಿನ ಒಣಗಾಕ್ತಾ ಇದ್ದೀನಿ. ಹಾಗೆ ಪಕ್ಕದಲ್ಲಿ ಅವರೆಕಾಳನ್ನು ಮಣ್ಣನ್ನು ಹಚ್ಬಿಟ್ಟು ಒಣಗಾಕಿದ್ವಿ. ಆ ಮಣ್ಣು ಹಚ್ಚಿರೋದೆಲ್ಲ ಬಿಡಬೇಕಲ್ಲ, ಅದಕ್ಕೆ ಅಲ್ಲಿ ಅದನ್ನು ಪಕ್ಕದಲ್ಲಿ ಉಜ್ಜುತ್ತಾ ಇದ್ದೀನಿ. ಹಾಗೇ ಮಣ್ಣೆಲ್ಲ ಬಿಟ್ಕೊಳ್ಳಿ ಅಂತ ಹೇಳಿಬಿಟ್ಟು ಚೆನ್ನಾಗಿ. ಅದಾದಮೇಲೆ ಸಂಜೆ ಆಯಿತು. ಸಂಜೆ ಆದಮೇಲೆ ಒಣಗಿರೋ ರಾಗಿನೆಲ್ಲ ಎತ್ತಿಟ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಒಂದು 4 to 5 ಅವರ್ಸ್ನ ರಾಗಿನ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಕೊಂಡ್ಬಿಟ್ರೆ ಅದು ಎಷ್ಟು ದಿನ ಇಟ್ಟರೂ ಹಾಳಾಗೋದು ಇಲ್ಲ, ಮತ್ತು ಮುದ್ದೆನೂ ಚೆನ್ನಾಗಿ ಬರುತ್ತೆ. ಈಗ ಚೆನ್ನಾಗಿ ಒಣಗಿದೆ, ಅದಕ್ಕೆ ನಾನಿವಾಗ ಎತ್ತಿಟ್ಕೊಳ್ತಾ ಇದ್ದೀನಿ. ಇದನ್ನು ಆಮೇಲೆ ಸಂಜೆ ಮೇಲೆ ರಾಗಿ ಹಸಿಟ್ಟು ಕೂಡ ಮಾಡಿಸ್ಕೊಂಡು ಬಂದರು ನಮ್ಮ ಮಾವ ಅವರು. ಅದಾದಮೇಲೆ ಅವತ್ತಿಗೆ ಮುಗೀತು. ಇನ್ನು ನೆಕ್ಸ್ಟ್ ಡೇಗೆ ಅದನ್ನು ಹೊಂದಾಡ್ಕೊಬೇಕಲ್ವ. ಯಾಕೆ ಅಂದರೆ ಮುಂಚೆನೇ ಹೊಂದಾಡಿದ್ರೆ ನಾವು ಕಲರ್ ಕಾಗೆಗಳಾಗಿರ್ತೀವಿ. ಹಾಗಾಗಿ ಬೆಳಗ್ಗೆ ಸ್ನಾನ ಮಾಡೋ ಮುಂಚೆ ನಾನು ರಾಗಿ ಹಸಿಟ್ಟನ್ನ ಯಾವಾಗ್ಲೂ ಇಟ್ಕೊತೀನಿ. ಯಾವುದೇ ಅಕ್ಕಿ ಹಸಿಟ್ಟಾಗಿರ್ಬೋದು, ಗೋಧಿ ಹಸಿಟ್ಟಾಗಿರ್ಬೋದು, ರಾಗಿ ಹಸಿಟ್ಟಾಗಿರ್ಬೋದು, ಯಾವುದೇ ಹಸಿಟ್ಟಾದ್ರೂ ಸ್ನಾನದ ಮುಂಚೆ ನಾನು ಎಲ್ಲನೂ ಇಟ್ಬಿಟ್ಟು ಆಮೇಲೆ ಸ್ನಾನ ಮಾಡ್ಕೊಳ್ತೀನಿ. ಇಲ್ಲ ಅಂತ ಅಂದರೆ ಮೈಯೆಲ್ಲ ಕಲರ್ಫುಲ್ಲಾಗಿರುತ್ತೆ, ಧೂಳಾಗೋಗಿರುತ್ತೆ. ಅದಕ್ಕೆ ನಾನು ಇವಾಗ ಇಲ್ಲಿ ರಾಗಿನೆಲ್ಲ ಚೆನ್ನಾಗಿ ಹೊಂದಾಡ್ಕೊಳ್ತಾ ಇದ್ದೀನಿ. ರಾಗಿನ ಮಿಲ್ಲಲ್ಲಿ ಕ್ಲೀನ್ ಮಾಡಿಸ್ಕೊಂಡೇ ಇಲ್ಲಿ ಪೌಡ್ರ್ ಮಾಡಿಸ್ಕೊಂಡಿರ್ತೀವಿ. ಆದ್ರೂ ಏನಾದರೂ ಸ್ವಲ್ಪ ಒಟ್ಟೇನಾದರೂ ಇದ್ದರೆ ಅಂತ ಅಂದ್ಬಿಟ್ಟು ಹೊಂದಾಡ್ಕೊತೀವಿ. ಅಲ್ಲಿ ಒಟ್ಟು ಸ್ವಲ್ಪ ಬಂತು. ಆ ಒಟ್ಟನ್ನು ಹಾಗೆ ಪಕ್ಕದಲ್ಲಿ ಗಿಡ ಇತ್ತು, ಅದಕ್ಕೇ ಹಾಕಿಬಿಟ್ಟೆ. ಸೊ ಹೀಗೆ ನಾವು ಒಂದು ಸತಿ ಮಾಡಿಟ್ಕೊಳ್ಳೋದ್ರಿಂದ ತುಂಬ ದಿನ ಬರುತ್ತೆ. ಆಮೇಲೆ ಅಂಗಡಿಯಿಂದ ತರೋದ್ರಲ್ಲಿ ಏನೇನೋ ಕೆಮಿಕಲ್ ಮಿಕ್ಸ್ ಆಗಿರುತ್ತೆ ಅಲ್ವಾ, ಅದು ಲೈಫ್ ಟೈಮ್ ಜಾಸ್ತಿ ಬರಲಿ ಅಂತ ಅಂದ್ಬಿಟ್ಟು ಆ ಟೆನ್ಷನ್ ಇರಲ್ಲ. ಒಂದೇನು ಅಂತ ಅಂದರೆ ಸ್ವಲ್ಪ ಕೆಲಸ ಜಾಸ್ತಿ ಹಿಡಿಯುತ್ತೆ ಅನ್ನೋದು ಬಿಟ್ಟರೆ ಆರಾಮ್ಸೆ ಒಳ್ಳೆ ಊಟ ತಿಂತಿದ್ದೀವಿ ಅನ್ನೋ ನೆಮ್ಮದಿ ಇರುತ್ತೆ. ಹೇಳಬೇಕು ಅಂತಂದರೆ ರಾಗಿನೂ ಅಷ್ಟೇ, ನಾವು ಊರಿಂದ ಹಳ್ಳಿ ಕಡೆ ಮಾರ್ತಿರ್ತಾರಲ್ಲ ಅವ್ರ ಹತ್ರ ಮನೆಯಲ್ಲೇ ಕೊಂಡ್ಕೊಂಡು ಬರ್ತೀವಿ. ಮತ್ತು ನಮ್ಮ ಮನೆಯಲ್ಲಿ ಡೈಲಿ 1 ಟೈಮ್ ಮುದ್ದೆ ಇದ್ದೇ ಇರುತ್ತೆ. ಮುದ್ದೆ ಇಲ್ಲದೆ ಇರೋದಕ್ಕಾಗೋದೇ ಇಲ್ಲ. ಎಲ್ಲ ತೋಟದಲ್ಲಿ ಕೆಲಸ ಮಾಡೋದ್ರಿಂದ ಬೇಗ ಹೊಟ್ಟೆ ಹಸಿವಾಗುತ್ತೆ ಅಂತ ಅಂದ್ಬಿಟ್ಟು, ಇಲ್ಲ ಬೆಳಗ್ಗೆನಾದರೂ ಆಗ್ಬೋದು, ಇಲ್ಲ ನೈಟ್ ಆದರೂ ಆಗ್ಬೋದು, 2ರಲ್ಲಿ 1 ಟೈಮ್ ಮುದ್ದೆ ಇದ್ದೇ ಇರುತ್ತೆ. ಈಗ ರಾಗಿ ಹಸಿಟ್ಟು ಎಲ್ಲನೂ ಹೊಂದಾಡ್ಕೊಂಡಿದ್ದಾಯಿತು, ಅದನ್ನೆಲ್ಲ ಒರೆಸಿ ಎತ್ತಿಟ್ಟಿದ್ದು ಆಯಿತು. ಇನ್ನು ಕ್ಲೀನಿಂಗ್ ಪ್ರೋಸೆಸ್ ಮಾಡ್ತಾಯಿದ್ದೀನಿ. ಇಲ್ಲಿ ರಾಗಿ ಹಸಿಟ್ಟು ಮಾಡಿಸ್ಕೊಂಡು ಬಂದಿದ್ದು ಚೀಲ ಇತ್ತಲ್ಲ, ಅದನ್ನೆಲ್ಲ ನೀಟಾಗಿ ತೊಳಿತಾ ಇದ್ದೀನಿ. ತೊಳೆದ್ಬಿಟ್ಟು ಅದು ಒಣಗಾಕಿ, ಇನ್ನು ರಾಗಿ ಹಸಿಟ್ಟು ಹೊಂದಾಡಿದ ಜಾಗ ಎಲ್ಲ ಬೆಳ್ಳಗಾಗಿತ್ತು ಅಂತ ಅಂದ್ಬಿಟ್ಟು ಅದನ್ನೆಲ್ಲ ನೀರಾಕಿ ಚೆನ್ನಾಗಿ ತೊಳೆದೆ. ಸೊ ಇಷ್ಟಾದರೆ ಅಲ್ಲಿಗೆ ನಮ್ಮ ರಾಗಿ ಹಸಿಟ್ಟು ಮಾಡ್ತಿದ್ದು ಮುಗಿಯುತ್ತೆ. ಹಿಂಗೆ ರಾಗಿ ಮುದ್ದೆ